ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅರಿಷ್ಟ ಆಳುವಂತ ಪ್ರಭುಗಳಿಗೆ ಅರಿಷ್ಟ ಆಳುವಂತ ಪ್ರಜೆಗಳಿಗೆ ಭಯಂಕರ ರೋಗದ ಬಾಧೆ, ಆಳುವಂತ ಪ್ರಜೆಗಳಿಗೆ ಭಯಂಕರ ರೋಗದ ಭೀತಿ ಈ ವರ್ಷ. ಮತ್ತೆ ಈಗ ಹಣದ ವ್ಯಾಮೋಹ ಇಲ್ಲ, ಹಣದ ಹಿಂದೆ ಹೋಗುವಂತವ್ರಿಗೆ ಬಂಧುತ್ವ ಅನ್ನೋದೇನು ಬೆನ್ನತ್ತು. ಎರಡು ದಿವಸ ಎಲ್ಲಾ ಲಾಸ್ ಮಾಡ್ಕೊಂಡಿವಿ, ಇನ್ನು ನಾವು ಒಳ್ಳೆಯವ್ರನ್ನ ಕಾಯ್ಕೊಂಡ್ರ ಮುಂದಿನ ದಿನಮಾನದ ಸುಖ ಆಯ್ತು ಅನ್ನೋದು ಈಗ ಅವ್ರು ಹುಟ್ಟಾಕತ್ತ. ಎರಡು ದಿವಸ ಏನೇನ ಹಣದ ವ್ಯಾಮೋಹದಿಂದ ಯಾರ ಹೊಕ್ಕಿರ್ತಾರಲ್ಲ, ಹಣದ ಹಿಂದೆ ಹೊಕ್ಕಿರ್ತಾರಲ್ಲ, ಇನ್ನು ಮುಂದ ಬಂಧುತ್ವ ಅಂದ್ರೆ ನಮ್ ಬಂಧು ಬಳಗ ಇನ್ನು ನಾವು ಜೊತೆ ಇರ್ಬೇಕಪ್ಪ ಅನ್ನೋದು ಅವ್ರು ಹುಡುತ್ತದೆ. ಮತ್ತೆ ಏನಲ್ಲ, ಅರಿವಿನ ಜನ್ಮವಿದು ಬಹುದೊಡ್ಡದಲ್ಲ, ಇದಕ್ಕಿಂತ ಹೆಚ್ಚಿಂದು ಮತ್ತೆ ಆಗುದಿಲ್ಲ. ರಾಜಕಾರಣ ಸ್ವಲ್ಪ ಇಲ್ಲೂ ಅಷ್ಟೇ ಅಲ್ಲ, ಎಲ್ಲಾ ಕಡೆ ರಾಜ್ಯ ರಾಷ್ಟ್ರ ಈ ಒಳ ಜಗಳದಿಂದ ಹೆಚ್ಚಿನ ತ್ರಾಸ, ಜಾತಿ ಯಾವ್ದು ಒಂದಲ್ಲ ಸೃಷ್ಟಿ, ಬಡದಾಟ ಹೆಚ್ಚು ಈ ಬಾರಿ. ಈ ಸರಿ ಹಳ್ಳಿಗೆ ಪಟ್ಟಣಕ್ಕೆ ಧರ್ಮದ ನಡುವೆ ಕಿತ್ತಾಟ ಹೆಚ್ಚ. ಮೊದಲ ರಾಜ್ಯ ಇದ್ರಾಗ ಇಷ್ಟ ಐತ್ರಿ, ಈಗ ಓಣಿ ಹಳ್ಳಿ ಪಟ್ಟಣಕ್ಕೆ ಐತಿ ಗಲಾಟೆ ಹೆಚ್ಚ. ಈ ಬಾರಿ ಅಂದ್ರೆ ಶಾಂತತೆ ಇರ್ಬೇಕು, ಜನ ಎಷ್ಟು ತಾಳ್ತೀವಿ ಒಟ್ಟು ಬಾಳ್ತೀವಿ. ಎಲ್ಲೇರೆ ನಾ ಅಂತ ಮೆರೆದ್ರ, ನಾ ಅಂದವ್ರ ಗಂಡ ಮೂರು ಲೋಕದ ಗಂಡ ಅವ್ರನ್ನ ಸುಟ್ಟು ಬೂದಿ ಮಾಡಾರ್ದ ಬಿಡುದಿಲ್ಲ. ಹೌದು, ಪರಿಹಾರ ಹೇಳಲಿ. ಇನ್ನೊಂದ್ ಏನಾಗ್ಬಿಟ್ಟದಪ್ಪ ಅಂದ್ರ ಅಗ್ನಿ ಅವಘಡಗಳು ಹೆಚ್ಚಾಕ, ಒಣ್ಣೆ ದುರಂತಗಳು ಹೆಚ್ಚಾಕ, ಕಾಡ್ಗಿಚ್ಚು ಹೆಚ್ಚಾಕತಿ. ಈ ಕಾಡ್ಗಿಚ್ಚು ಹೆಚ್ಚಾಗೋದ್ರಿಂದ ಕಾಡಿನಲ್ಲಿ ಇರ್ತಕ್ಕಂಥ ಪ್ರಾಣಿಗಳು ನಾಡಿಗೆ ಬರಾಕತ್ತಾವ. ಇನ್ನೊಂದ್ ಹೇಳ್ತೇನೆ, ವಾಹನ ಸವಾರ ಮತ್ತೆ ಎಂದು ಹೇಳ್ಯಾನ, ಮಕ್ಕಳ್ರೆ ತಂದೆ ತಾಯಿ ಸೇವಾ ಮಾಡ್ಕೊತ ಹೋದ್ರ ಉಳಗಾಲ ಐತಿ. ಎಲ್ಲೇ ತಾಯಿ ಮಾತು ಕೇಳಾರ್ದ ಅನ್ಯ ಮಾರ್ಗವನ್ನ ನನ್ ಗಾಡಿ ಬೇಕ ತಗೊಂಡ್ ಹೋದ್ರ ಮಕ್ಕಳ ಹಾದಿಗೊಂದ್ ಹೆಣ ಬೀದಿಗೊಂದ್ ಹೆಣ ಆಗ್ತದೆ. ನಮ್ ವಿದ್ಯುತ್ ಕೊರತೆ ಆಕತಿ, ನೀರಿನ ಕೊರತೆ ಆಕತಿ, ಮಳಿ ಮಧ್ಯಮ ಐತಿ, ವಾಯು ಹೆಚ್ಚೈತಿ, ವಾಯು ಮಳೆ ಆಮೇಲೆ ಯುದ್ಧದ ಹೊಸ ಸಂಚಲನ ಆಕತ್ತ. ಯುದ್ಧದ ಹೊಸ ಸಂಚಲನ ಮತ್ತೊಂದು ಸೃಷ್ಟಿನ ಆಗೋದು ಹೇಳಕ್ ಬರುದಿಲ್ಲ. ಕಾಲಜ್ಞಾನ ಆದೀತೋ ಮಕ್ಕಳ್ರಿ ಅಂತ ಹೇಳ್ತಾರೆ. ಮುಂದಾಗುವ ಸೂಚನೆ ಎಚ್ಚರದಿಂದ ಏರಿ ಮಕ್ಕಳ ವಿದ್ಯುತ್ ಅಭಾವ ಐತಿ ಕಡಿಮೆ ಆಕತಿ, ಹೆಚ್ಚಾಕತಿ ವಿದ್ಯುತ್ ಅಭಾವ, ನೀರಿನ ಕೊರತೆ ಆಕತಿ. ರೈತರಿಗೆ ಗೋಧಿ ಧಾನ್ಯ ಚಲೋ ಐತಿ, ಸುಖ ಶಾಂತಿ ಐತಿ, ಕೆಲವೊಂದು ಮಾಸಗಳಲ್ಲಿ ಇಳಿಕೆ ಆಕತಿ, ಮುಂದವ್ರಿಗೆ ಅನುಕೂಲ ಐತಿ, ಬೆಳೆ ಚಲೋ ಬೆಳಿತೈತಿ. ಆಮೇಲೆ ಶಿಶುಗಳಿಗೆ ರೋಗ ಬಾಧೆ ಅಂದ್ರೆ ಕಾಡಿನಿಂದ ನಾಡಿ ಬರ್ತಾವ ಅಂದ್ರೆ ಪ್ರಾಣಿ ಪಕ್ಷಿ. ಈಗ ನೀವು ನೋಡಕತ್ತಿರಲ್ಲ, ಹುಲಿ ಚಿರ್ಚಿ ಬಂದ ಎಂತಿಂತ ಕಾಡಲ್ಲಿ ಸಿಟಿಯಲ್ಲಿ ಪ್ರಾಣಿಗಳು ಬರಾಕತ್ತಾವ ಇವತ್ತು. ನೋಡ್ರಿ ನೀವೆಲ್ಲ. ಇನ್ನೊಂದ್ ನೆನಪಿಟ್ಕೊಂಡ್ಬಿಡ್ರಿ ನೀವು, ಹಿರೇಹೊಳೆ ದಂಡಿಲಿ ಗಂಡ ಮೆಟ್ಟ ಬಬಲಾದಿ ಸಾಕ್ಷಿತ ಸದಾಶಿವ ಸಾರಿದ ನುಡಿ, ಸುಳ್ಳಂತ ಸಾಬೀತ ಮಾಡಿದವನಿಗೆ ಮೂರಿನ ನಿಂಗಳು ಕೂಡ ತಗೊಂಬರ್ತಂತ. ಈ ಮಠದಲ್ಲಿ ಒಂದು ಕತ್ತೆ ನುಡಿದ್ರು ಕರೆ ಆಗ್ಬೇಕು. ಷಣ್ಮುಖ ಸಿದ್ಧರು ಸದಾಶಿವಪ್ಪನವರು ಸಿದ್ಧಾಟಿಕೆ ಮಾಡಿ ಹೋದಂತ ಜಾಗ. ಇಲ್ಲಿ ಬರೇ ಪ್ರಸಾದ ಸಿಗೋತಿಲ್ಲ, ಪ್ರಸಾದ ಈಗ ಬರತೈತಿ. ಅವನ ಜಗದೊಳಗ ಒಂದ್ ಧೂಳು ಬಿದ್ದ ನೀನ್ ಹನಿಗೆ ಹತ್ತಿದ್ರೆ ನೀವು ಉದ್ಧಾರ ಹಾಕಿ ಅಂತೇಳಿ, ಮುಂದಿನ ಜನ್ಮದಾಗ ನಾವು ಕಾಗಿ ಆಗಿ, ನರಿಯಾಗಿ, ಗುಬ್ಬಿ ಆಗಿ, ಕತ್ತೆ ಆಗಿ ಹುಟ್ಟಿದ್ರು ಸಹಿತ ಬಬಲಾದಿ ಅಂತ ಹೇಳಿದ್ರೆ ನಿನ್ನ ಪುಣ್ಯ ಕಟ್ಟಿಟ್ಟ ಬಿತ್ತಿವ ಮಕ್ಕಳ. ಆದಷ್ಟು ವಾಹನ ಸವಾರರು ದುಶ್ಚಟಗಳಿಗೆ ದಾಸರಾಗದೆ ತಂದೆ ತಾಯಿಗಳ ಸೇವೆ ಮಾಡ್ಕೊತ ಹೋಗ್ರಿ ಅಂದ್ರೆ ಉಳಗಾಲ ಐತಿ. ತಂದೆ ತಾಯಿಗಳ ಮಾತನ್ನ ಮೀರಿ, ದೇವರ ಆಜ್ಞೆಯನ್ನ ಮೀರಿ ನೀವು ಹೋದ್ರ ಕೇಡು ಕಟ್ಟಿಟ್ಟ ಬುತ್ತಿ ಅಂತೀವಿ. ಗುರುವಿನ ನಾಮಸ್ಮರಣೆ ಮಾಡ್ರಿ ಅಂದ್ರ ಅವಾಗೆಲ್ಲ ಒಳ್ಳೇದಾಕತಿ. ಗುರುವಿನ ನಾಮಸ್ಮರಣೆ ಭೂಮಿಗೆ ಬಿದ್ದ ಬೀಜ ಇರ್ಬೋದು, ದೇವರ ಮೇಲಿಟ್ಟ ನಂಬಿಕೆ ಇರ್ಬೋದು, ಸಮಯ ಬಾಳ ಆದ್ರೂ ಉತ್ತಮ ಫಲವನ್ನ ಕೊಡ್ತಾವ. ಮುಂದಿನ ದಿನಮಾನ ಬಹಳ ಸೂಕ್ಷ್ಮ ಐತಿ, ಎಚ್ಚರಿಕೆ ಹೆಜ್ಜೆಯನ್ನ ಇಡ್ಬೇಕು. ಗುರುವಿನ ನಾಮಸ್ಮರಣೆ, ಸದಾಶಿವಪ್ಪ, ಚಂದ್ರವತಾಯಿ, ಚಿಕ್ಕೈ ಮುತ್ಯಾರ ಧ್ಯಾನ ಯಾರು ಮಾಡ್ಕೋತ ಹೊಕ್ಕಿರಿ ಒಟ್ಟೂರು ಧನ್ಯಾಗಿ ಹೊಕ್ಕಿರೋ ಮಕ್ಕಳ್ರಿ ಅಂತೇಳಿ. ಅದಕ್ಕ ಜಗತ್ತಿಗೆ ಸುಭಿಕ್ಷೆ ಆಗ್ಲಿ, ಸದಾಶಿವಪ್ಪನ ಆಶೀರ್ವಾದದಿಂದ ರೈತರು ಬೆಳೆದಂತ ಬೆಳೆಗಳಿಗೆ ರೋಗ ರುಜಿನ ಬರಲಾರ್ದಂಗ ಮಳೆ ಬೆಳೆ ಸಮೃದ್ಧಿಯಾಗಿ ಕೂಡಪ್ಪ ಅಂತ ಸದಾಶಿವನ ಪಾದ ಕಣ್ಣಿ ಹೆಚ್ಚಿ ಪಡ್ಕೊಂಡು ಹೋದಿವಂದ್ರ ಬಂದ ಕಂಟಕವನ್ನ ಬಯಲು ಮಾಡಿ
ಜಗತ್ತಿಗೆ ಒಳ್ಳೇದಾಗುವಂತ ದಾರಿಯನ್ನ ತೋರಿಸ್ತಾನೆ ಸದಾಶಿವಪ್ಪ ಅಂತ ಹೇಳಕ್ ನಾನು ಹೆಮ್ಮೆ. ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಬಂದಿತ್ತು ಇಲ್ಲ ವರ್ಷದಕ್ಕಿಂತ ನೀವು ಜನಸಂಖ್ಯೆ ಬಹಳ ಐತಿ. ಅತಿ ಹೆಚ್ಚು ಅತಿ ಹೆಚ್ಚು. ಈ ಬೌಲಾದಿಯ ಕಾಲಜ್ಞಾನ ಬಹಳ ಸೂಕ್ಷ್ಮ ಐತಿ. ಮುಂಡಗಿ ಅಂದ್ರೆ ಸೀಸಿನ ಗುಂಡಿದ್ದಂಗಿದು. ಮುಂಡಗಿಯ ಒಳಗ ಗುಂಡ ಅಡಿಗೈತಿ, ಮುಂಡಗಿಯ ಒಳಗ ಗುಂಡ ಅಡಿಗೈತಿ, ಆ ಗುಂಡಿನೊಳಗ ಗುರು ಅಡಿಗ್ಯಾನ. ಸೀಸಿನ ಗುಂಡ ಒಮ್ಮೆ ಇವ್ರು ಹುಸಿ ಹೋತಂದ್ರ ಇದೇ ಹಾಶಿ ಮಾರಕ ಕರಿ ಕಲ್ಲಿನ ಮೇಲೆ ಬಿಳಿ ಗೆರಿ ಇದ್ದಂಗ ಅವ್ರ ಮಾತು. ಅದಕ್ಕೆ ಈ ಜಾಗದೊಳಗ ಬಂದಿವಂದ್ರ ಎಪ್ಪ ಎನ್ನ ಅನ್ಕೋತ ಹೋದ್ರ ನಮ್ಗೆಲ್ಲ ಸುಖ ಆಗ್ತದೆ. ಶರಣಂದರಿ ಮರಣ 100ಕ್ಕೆ 100 ಅವ ದೇವ್ರ ನಮ್ಮ ಕೈ ಹಿಡ್ದ ಹಿಡಿತಾನೆ. ಸಾಧು ಸತ್ಪುರುಷರು ಬಂದವ್ರಿಗೆ, ಮನಿ ತನಕ ಬಂದವ್ರಿಗೆ ಒಂದು ತುತ್ತು ಅನ್ನ ಒಂದ್ ಸ್ವಲ್ಪ ನೀರ್ ಕೊಟ್ಟೆತ್ತಂದ್ರ ಅವ್ನ ತಲೆ ಮ್ಯಾಗ ಕೈ ಇಟ್ಟು ಆಶೀರ್ವಾದ ಮಾಡ್ತಾನ. ಮಕ್ಕಳ ನಿನ್ ಪುಣ್ಯ ಕಟ್ಟಿಟ್ಟ ಗೊತ್ತಿ ಅಂದ್ರ ಪುಣ್ಯ ಸಿಕ್ಕ ದಾನ ಧರ್ಮ ಮಾಡೋದನ್ನ ಚಲೋ ಆಗ್ತೈತಿ. 100ಕ್ಕೆ 100 ದಾನ ಧರ್ಮ ಪರೋಪಕಾರ. ಮುತ್ತೆ ಹೇಳ್ಯಾನಲ್ಲ, ಜೋಳು ಹಾರ್ತಾವು, ಗಟ್ಟಿ ಬೀಜ ಮಾತ್ರ ಉಳಿತಾವ ಅಂತ ಹೇಳ್ಯಾನ. ಈ ಭೂಮಿ ಮೇಲೆ ದಾನ ಧರ್ಮ ಪರೋಪಕಾರ